ಈಗಂತೂ ಇನ್ನೂ ಒಳ್ಳೆ ಮಜಾ. ಅವಾಗ ನಿನ್ನೆ ಮೊನ್ನೆ ಅದ್ರ ಮೊನ್ನೆ ಎಲ್ಲ ಮಳೆನೇ ಇರಲಿಲ್ಲ, ಸ್ವಲ್ಪ ಹನಿತಾ ಇತ್ತು. ಆದರೆ ನಾನು ಯಾವಾಗ ಟೆಂಟ್ ಹಾಕಿದ್ನೋ ಅವಾಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಗಾಳಿ ಏನಾದರೂ ಬರೋಕ್ಕೆ ಸ್ಟಾರ್ಟ್ ಆದರೆ ಟೆಂಟೇ ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು, ಏನೂ ಹೇಳೋಕ್ಕಾಗಲ್ಲ. ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದ ಕಸೋಲ್ನಲ್ಲಿದ್ದೀನಿ. ನೀವೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ನೈಟ್ ಕ್ಯಾಂಪ್ ಮಾಡ್ಗುರು ಒಬ್ಬನೇ ಅಂತ. ಫಸ್ಟ್ ನೈಟ್ ಕ್ಯಾಂಪು ಒಂದು ಕಾಂಪೌಂಡ್ ಒಳಗಡೆ ಮಾಡಿದ್ದೆ. ಆದರೆ ಈಗ ಅದರ ನೆಕ್ಸ್ಟ್ ಸ್ಟೆಪ್ಪು ನದಿ ಪಕ್ಕ ಮಾಡ್ತಾಯಿದ್ದೀನಿ. ಅದು ನಾನು ಒಬ್ಬನೇ. ನೋಡಿ, ಈ ಕಡೆ ನೋಡಿದ್ರೆ ಬೆಟ್ಟ, ಪೂರ ಬೆಟ್ಟ. ಇದು ಬೆಟ್ಟದ ತುದಿಲಿ ನನ್ನ ಕ್ಯಾಂಪ್ ಇರುತ್ತೆ. ನನ್ನ ಕ್ಯಾಂಪ್ನ ಎದುರುಗಡೆ ಪಾರ್ವತಿ ನದಿ ಇರುತ್ತೆ. ನನ್ನ ಫಸ್ಟ್ ನೈಟ್ ಕ್ಯಾಂಪ್ ಮಾಡಿದಾಗ ನೀವೆಲ್ಲರೂ ತುಂಬಾ ಖುಷಿಪಟ್ರಿ. ಆ ಫಸ್ಟ್ ನೈಟ್ ಕ್ಯಾಂಪ್ ನೋಡಿಲ್ಲ ಅಂತಂದರೆ ಇಲ್ಲಿ ಬರುತ್ತೆ, ಅದನ್ನು ನೋಡಿ. ಅದಾದಮೇಲೆ ಈ ನೈಟ್ ಕ್ಯಾಂಪ್ನ ನೋಡಿ. ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನದಿ ಪಕ್ಕನೇ ನೈಟ್ ಕ್ಯಾಂಪ್ ಮಾಡೋದು, ಅದು ನಾನು ಒಬ್ಬನೇ. ಬೆಳಗಿನ ಜಾವ ಎದ್ದಿದ ತಕ್ಷಣ ಈ ಬಿಸಿನೀರಲ್ಲಿ ಸ್ನಾನ, ನ್ಯಾಚುರಲ್ ಆಗಿ ಕಾದಿರೋ ಅಂಥ ಬಿಸಿನೀರು ಇದೆ. ಇಲ್ಲಿ ಆಲ್ರೆಡಿ ಸ್ನಾನ ಮಾಡ್ತಾಯಿದ್ದೆ ನೋಡಿ, ಹೊಗೆ ಹೋಗ್ತಾ ಇದೆ. ಬಿಸಿನೀರಿನ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಬಿಸಿನೀರಂತೂ ಯಾವಾಗಲೂ ಕೊತ ಅಂತ ಕುದೀತಾ ಇರುತ್ತೆ. कैसा है गर्म पानी? अच्छा है। पता है किधर से आता है इतना गर्म पानी? पहाड़ियों से? नहीं, भूमि का अंदर से निकलता है. ಹಾಂ ನೋಡಿ, ಈ ಬಿಸಿನೀರು ಎಲ್ಲಿಂದ ಬರುತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಚಿಕ್ಕ ಒಂದು ಟ್ಯಾಂಕ್ ಥರ ಮಾಡಿದ್ದಾರೆ. ಈ ಟ್ಯಾಂಕಿಂದ ನೋಡಿ, ಇಲ್ಲಿಂದ ಇಲ್ಲಿ ಹಿಂಗೆ ಹೋದರೆ ಇಲ್ಲಿಂದ ಬರ್ತಾ ಇದೆ ಬಿಸಿನೀರು. ಆದರೆ ಇಲ್ಲಿಂದ ಒಳಗಡೆ ಹೆಂಗೆ ಹೋಗ್ತಾ ಇದೆ, ಇಲ್ಲಿ ಇಷ್ಟು ದೊಡ್ಡ ಬಂಡೆ ಇದೆ, ಬಂಡೆಯ ಕೆಳಗಡೆಯಿಂದ ನೀರು ಉಕ್ಕುತ್ತೆ. ಆ ಎದುರುಗಡೆ ಪಾರ್ವತಿ ನದಿ, ಸುತ್ತ ಬೆಟ್ಟ ಗುಡ್ಡ, ಕಲ್ಲುಗಳು, ಬಂಡೆಗಳು, ನನ್ನ ಪಕ್ಕದಲ್ಲೇ ಬಿಸಿನೀರು. ಇದ್ರ ಮಧ್ಯೆ ಒಂದು ರಾತ್ರಿ ಕಳೆಯೋದು ಪದಗಳಿಗೆ ಸಿಲುಕದ ಮಾತು. -1 ಡಿಗ್ರಿ ಇದೆ ಟೆಂಪ್ರೇಚರ್, ಕಾಣಿಸ್ತಾ ಇದೆ ನಿಮಗೆ. ರಾತ್ರಿಗೆ ಬೇಕಾದ್ರೆ -10 ಡಿಗ್ರಿವರೆಗೂ ಬೀಳ್ಬೋದು ಟೆಂಪ್ರೇಚರು. ಸೊ ಹುಷಾರಾಗಿರಬೇಕು. ಅದು ನದಿ ಪಕ್ಕನೇ ಇರೋದ್ರಿಂದ ತುಂಬಾ ಚಳಿ ಆಗ್ಬೋದು. ಮಳೆ ಜಾಸ್ತಿ ಆಗ್ತಾ ಇದೆ ಬರ್ತಾ. ಈಗಂತೂ ಇನ್ನೂ ಒಳ್ಳೆ ಮಜಾ. ಅವಾಗ ನಿನ್ನೆ ಮೊನ್ನೆ ಅದ್ರ ಮೊನ್ನೆ ಎಲ್ಲ ಮಳೆನೇ ಇರಲಿಲ್ಲ, ಸ್ವಲ್ಪ ಹನಿತಾ ಇತ್ತು. ಆದರೆ ನಾನು ಯಾವಾಗ ಟೆಂಟ್ ಹಾಕಿದ್ನೋ ಅವಾಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ ಮಳೆ ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ಟೆಂಟೆಲ್ಲ ಒದ್ದೆ ಆಗ್ಬಿಟ್ಟಿದೆ, ಮಳೆ ನೀರು ಬಂದು ನುಗ್ಬಿಟ್ಟಿದೆ ಆಲ್ರೆಡಿ. ಹಾಗಾದರೆ ಇವತ್ತಿನ ಕ್ಯಾಂಪು ನಾನು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಮಜವಾಗಿರುತ್ತೆ, ಅದಂತೂ ಪಕ್ಕ. ಗಾಳಿ ಏನಾದರೂ ಬರೋಕ್ಕೆ ಸ್ಟಾರ್ಟ್ ಆದರೆ ಟೆಂಟೇ ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು, ಏನೂ ಹೇಳೋಕ್ಕಾಗಲ್ಲ. ಇದು ಇನ್ಫ್ಲೇಟಬಲ್ ಬೆಡ್. ಇದು ಹೆಂಗೆ ಯೂಸ್ ಆಗುತ್ತೆ ಈಗ ತೋರಿಸ್ತೀನಿ. ಹಿಂಗಿರುತ್ತೆ ನೋಡಿ, ಇಷ್ಟು ಉದ್ದ ಇರುತ್ತೆ. ಹಿಂಗೆ ಓಪನ್ ಕೂಡ ಮಾಡಬಹುದು. ತಿನ್ನಾಗಿರೋವಂಥ ಈ ಬೆಡ್ಡು ಗಾಳಿ ತುಂಬಿಕೊಂಡು ಫುಲ್ಲು ಫರ್ಮ್ ಆಗಿಬಿಡುತ್ತೆ. ಈಗ ಇದನ್ನೇನು ಮಾಡ್ತೀನಿ, ಕೆಳಗಡೆ ಹಿಂಗೆ ಹಾಸ್ಕೋತೀನಿ, ಹಿಂಗೆ ಬಿದ್ಕೋತೀನಿ ಅಷ್ಟೇ. ಆಹಾ, ಫುಲ್ಲು ಕಂಫರ್ಟಬಲ್ ಆಗಿರೋವಂಥ ಬೆಡ್ಡು ಈ ಇನ್ಫ್ಲೇಟಬಲ್ ಬೆಡ್ಡು. ಈ ಬೆಡ್ನ ಬದಲು ಯೋಗ ಮ್ಯಾಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಇಂಡಕ್ಷನ್ ಮ್ಯಾಟ್ ಅಂತ ಬರುತ್ತೆ, ಇಂಡಕ್ಷನ್ ಮ್ಯಾಟು ಯೂಸ್ ಮಾಡ್ಬೋದು. ಮತ್ತು ನೀವೇನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಒಂದು ಹ್ಯಾಕು, ಈ ಥರ ಪ್ಯಾಂಟು ಮತ್ತು ಚಡ್ಡಿ ಎರಡು ಒಂದರಲ್ಲೇ ಇರೋವಂಥ ಪ್ಯಾಂಟ್ ತಗೊಳ್ಳಿ. ಈಗ ನಾನು ಹಾಕ್ಕೊಂಡಿರೋದು ಪ್ಯಾಂಟು, ಆದರೆ ಇದನ್ನು ಚಡ್ಡಿ ಮಾಡ್ಕೊಂಬಿಡ್ಬೋದು. ಹೆಂಗೆ ಅಂದರೆ ಹಿಂಗೆ ಇಲ್ಲಿ ಜಿಪ್ ಕೊಟ್ಟಿರ್ತಾರೆ, ಜಿಪ್ ಓಪನ್ ಮಾಡಿದ್ರೆ ಇದು ಪೂರ ಚಡ್ಡಿ ಆಗಿಬಿಡುತ್ತೆ. ಇನ್ನು ಈಗ ನದಿಗೆ ಇಳಿಬೇಕು, ಆದರೆ ಪ್ಯಾಂಟ್ ಹಾಕ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಗೊತ್ತೇ ಆಗಲ್ಲ ಜನಗಳಿಗೆ ನೀವು ಪ್ಯಾಂಟ್ ಹಾಕ್ಕೊಂಡಿದ್ದೀರಾ ಚಡ್ಡಿ ಹಾಕ್ಕೊಂಡಿದ್ದೀರಾ ಅಂತ.